ಹಲೋ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊರಗಿನ ಸಾರಿನ ಪುಡಿ ತಿಂದು ತಿಂದು ಬೋರ್ ಆಗಿದೆನಾ? ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ರಸಮ್ ಪೌಡರ್ ಅಥವಾ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಮಾಡುವ ವಿಧಾನ: ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಕೆಂಪು ಮೆಣಸು. ಇದೊಂದು 100 ಗ್ರಾಮಷ್ಟು ತೊಗೊಂಡಿದ್ದೀವಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನ ಇವಾಗ ಸೈಡ್ ಇಟ್ಕೊಳ್ಳೋಣಂತೆ, ತಣಿಯಕ್ಕೆ ಬಿಡಬೇಕು. ಇವಾಗ 1 ಬೌಲ್ ಆಗೋಷ್ಟು ಅಥವಾ 50 ಗ್ರಾಮಷ್ಟು ಧನಿಯಾನ ತೊಗೊಂಡ್ಬಿಟ್ಟು ಅದಕ್ಕೂ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ಘಮ ಬರುತ್ತೆ ನೋಡಿ, ಅದು ಪರಿಮಳ ಥರ ಬರುತ್ತಲ್ಲ. ಸೊ ಆವಾಗ ಇದನ್ನು ಆಫ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ 50 ಗ್ರಾಮಷ್ಟು ಅಥವಾ 1 ಬೌಲಷ್ಟು ಜೀರಿಗೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮೆಂತೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಅದಕ್ಕೇ ಕರಿಬೇವು ಹಾಗೆಯೇ ಇಂಗು ಹಾಕ್ಕೊಂಬಿಟ್ಟು ಸೊ ಇನ್ನೊಂದು ಸತ ಚೆನ್ನಾಗೆ ಕೈ ಆಡಿಸ್ಕೊಂಬಿಡೋಣಂತೆ. ಸೊ ಇದು ಇಂಗು ಎಲ್ಲ ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡಬಹುದು, ಏನೂ ಕೆಡೋದಿಲ್ಲ. ಸೊ ಇವಾಗ ಇದನ್ನೊಂದು ಸ್ವಲ್ಪ ತಣಿಸ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಹೊರಗಡೆ ಶಾಪ್ಗಳಲ್ಲಿ ಸಿಗುತ್ತಲ್ಲ, ಅದೇ ಥರ ರಸಮ್ ಪೌಡರ್ನ ನಾವು ಮನೇಲಿ ಕೂಡ ತಯಾರು ಮಾಡ್ಕೊಳ್ಬೋದು. ಇದು ಖಂಡಿತವಾಗಿ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ಮಾಡಿ ನೋಡಿ. ಇದು ನೀರು ಹಾಕ್ದೇನೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತುಂಬ ನೈಸಾಗಿ ರುಬ್ಕೊಳ್ಬೇಕು. ತರಿಯಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಹಾಗೇ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿಯಾಗಿ ತುಂಬ ನುಣ್ಣಗೆ ರುಬ್ಕೋಬೇಕು. ನೀವು ಇದೇ ಪ್ರಮಾಣದಲ್ಲಿ ಇನ್ನು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಮಾಡಿಟ್ಕೊಳ್ಬೋದು. ಸೊ ಇದು ತುಂಬಾ ವರ್ಷಗಟ್ಟಲೆ ಬರುತ್ತೆ, ಹಾಗೆಯೇ ಏನೂ ಕೆಡೋದಿಲ್ಲ. ಈ ರೀತಿಯಾಗಿ ಒಂದು ಗ್ಲಾಸ್ ಜಾರಿಗೆ ನಾವು ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಸಾರು ಅಥವಾ ರಸಮ್ ಮಾಡಿದಾಗ 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಮಾಡಿರುವಂತಹ ಮನೆಯಲ್ಲಿಯೇ ಮಾಡಬಹುದಂತ ಸಾರಿನ ಪುಡಿ ಹೇಗೆ ಅಂತ ನೋಡಿದ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.